ನಾನು ಅಂದ್ರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಟೀಮನ್ನ ಕರೆದಿರ್ಬೋದು. ನಿಮ್ದು ಮತ್ತೆ ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಹೀರೋಯಿನ್ ಕಣ್ ಚೆನ್ನಾಗಿದೆ ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ ಕಣ್ ಚೆನ್ನಾಗಿದೆ, ನಿಮ್ ಕಣ್ ಚೆನ್ನಾಗಿ. ಮತ್ತೆ ಕೈ ತುಂಬಾ ಕೊಡೋ ಪ್ರೊಡ್ಯೂಸರ್ಸ್ ಇಡೀ ಇಂಡಸ್ಟ್ರಿಗೆ ಬೇಕು. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಪ್ರೆಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ನಾನು ಅಂದ್ರೆ ಫಸ್ಟ್ ಕನ್ಫ್ಯೂಸ್ ಆಗಿದೆ ಏನಕ್ಕೆ ಕರೆದ್ರು ಅಂತ. ಸೊ ಈ ಮೂವಿ ಸರಳ ಅಂತ ಇರೋದಕ್ಕೆ ಮೋಸ್ಟ್ಲಿ ಒಂದು ಸಲ ಟೀಮನ್ನ ಕರೆದಿರ್ಬೋದು. ಬಟ್ ಅಫ್ಕೋರ್ಸ್ ಫಸ್ಟ್ ಇಂದ ಬರೋದಾದ್ರೆ ಸರ್ ಆರಾಮಾಗಿ ನಾನು ಕತೆ ಬಗ್ಗೆ ಏನು ಹೇಳಲ್ಲ, ನನಗೆ ಗೊತ್ತಿಲ್ಲ. ಅದು ರೆಟ್ರೋ ಫೀಲ್ ಬಂದು ಆಚೆಯಿಂದ ಅಲ್ಲಿ ಬಂದಿದ ತಕ್ಷಣ ಫಾಂಟ್ ಟೈಟಲ್ ನೋಡಿದಾಗ ಒಂದು ರೆಟ್ರೋ ಫಿಲ್ಮ್ ಯಾವ ಕಾದಂಬರಿ ಕೈಯಲ್ಲಿದೆ ಅನ್ನೋ ಫೀಲ್ ಬಂತು. ಸೊ ಈ ರೀತಿ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ನಿಮ್ಮದು ಮತ್ತೆ ರಜನೀಶ್ ಸರ್ದು ಪ್ರಜಾವಾಣಿಲಿ ಶಿಶಿರ ಫೋಟೋ ಬಂದಾಗ ನೋಡಿದ್ದೆ. ಸೊ ಆ ನೆನಪಾಯ್ತು ನಿಮ್ಮಿಬ್ರು ಬಂದಿದ್ದು. ಮತ್ತೆ ಅಜಯ್ ರಾವ್ ಸರ್ ಕಂಗ್ರಾಚುಲೇಷನ್ಸ್. ಈಗ ನಾವು ಸಿನಿಮಾ ಗೆಲುವು ಅನ್ನೋದೇ ತುಂಬಾ ಕೃಪಾ. ಸೊ ನೀವು ಇದ್ದ ಕಣ್ಣು ಹತ್ರ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮಲ್ಲಿ ಏನೋ ವಿಶೇಷ ಇದೆ. ಯೂಶಲಿ ನಾವು ಹುಡುಗರೆಲ್ಲ ಮಾತಾಡ್ತಾ ಹುಡುಗಿ ಕಣ್ ಚೆನ್ನಾಗಿದೆ, ಹೀರೋಯಿನ್ ಕಣ್ ಚೆನ್ನಾಗಿದೆ ಅಂತ. ಬಟ್ ಹುಡುಗರೆಲ್ಲ ಬಂದವರೆಲ್ಲ ನಿಮ್ ಕಣ್ ಚೆನ್ನಾಗಿದೆ, ನಿಮ್ ಕಣ್ ಚೆನ್ನಾಗಿ. ಸೊ ನಿಮ್ಮಲ್ಲಿ ಏನೋ ಒಂದು ವಿಶೇಷ ಇದೆ. ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ. ಮತ್ತೆ ಶ್ರೀ ಸರ್ ಹೇಳಿದ್ರು ಅಗ್ನೀಶ್ ಅವ್ರು ದೊಡ್ಡ ದೊಡ್ಡ ಮೂವಿ ಮಾಡ್ತಾ ಇದಾರೆ ಅಂತ. ಈ ಮೂವಿ ಮಾಡಿದ್ರೆ ಅಂದ್ರೆ ಈ ಮೂವಿನೂ ದೊಡ್ಡದೇ. ಸೊ ದೊಡ್ಡದಾಗಿದೆ, ದೊಡ್ಡದಾಗಿ ರಿಲೀಸ್ ಆಗಲಿ. ಮತ್ತೆ ರಂಗಣ್ಣ ಒಪ್ಕೊಂಡಿದ್ರೆ ಅಂದ್ರೆ ಆ ಪಾತ್ರಕ್ಕೆ ಒಂದು ಬೇರೆ ಪವರ್ ಇರುತ್ತೆ. ಮತ್ತೆ ಸಿನಿಮಾಟೋಗ್ರಾಫರ್ ಸಿಂಪಲ್ ರಾಮದಾಸ್ ಸ್ಟೋರಿಲಿ 3 ಜನ, ಮನೋಹರ್ ಜೋಶಿ ಸಿನಿಮಾಟೋಗ್ರಾಫರು, ಮತ್ತೆ ಅಭಿಷೇಕ್ ಕಾಸರಗೋಡು, ನಾಗೇಶ್, ಇವರಿಬ್ರು ಬರ್ತಾ ಇದ್ರು. ಇವ್ರೇನ್ ದೊಡ್ಡ ಬಿಲ್ಡಪ್ ಅಲ್ಲಿ ಬರ್ತಿದ್ರು, ಇಬ್ರು ಒಂದೊಂದು ಲೈಟ್ ಎತ್ಕೊಂಡ್ ಬರ್ತಿದ್ರು. ಸೊ ಲೈಟ್ ಮ್ಯಾನ್ ಅವರಾಗಿದ್ರು, ಸಿನಿಮಾಟೋಗ್ರಾಫರ್ ಅಸಿಸ್ಟೆಂಟ್ ಅವರಾಗಿದ್ರು. ಮತ್ತೆ ಕೈ ತುಂಬಾ ಕೊಡೋ ಪ್ರೊಡ್ಯೂಸರ್ಸ್ ಇಡೀ ಇಂಡಸ್ಟ್ರಿಗೆ ಬೇಕು. ಜನ ಕೈ ಕೊಡ್ತಾ ಇದಾರೆ ಅಷ್ಟೇ ಅವ್ರಿಗೆ. ನೀವು ದಯವಿಟ್ಟು ಕೈ ತುಂಬಾ ಕೊಟ್ಟ ಪ್ರೊಡ್ಯೂಸರ್ಸ್ಗೂ ನಾವ್ ಇನ್ನೊಂದಷ್ಟು ಮೂವಿ ಮಾಡ್ತೀವಿ ಸರ್. ನಿಮ್ ಎಫರ್ಟ್ ನಾನು ನೋಡಿದೀನಿ. ಸೊ ನಿಮ್ಗೆ ದೊಡ್ಡ ಸಕ್ಸಸ್ ಸಿಗ್ಲಿ. ಮತ್ತೆ ಸಾಂಗ್ ರಿಲೀಸ್ ಮಾಡಿದ್ರು ಸರಿಗಮ ಅವರು. ಸೊ ನಿಮಗೂ ಕಂಗ್ರಾಟ್ಸ್. ಏನ್ ಕೇಳ್ತಾ ಇದೀನಿ ಅಂದ್ರೆ ಇವ್ರದ್ರಲ್ಲೇ ಇಷ್ಟು ಪಬ್ಲಿಸಿಟಿ ಮಾಡ್ತೀನಿ ಅಂದ್ರೆ ನನ್ನ ಆಡಿಯೋ ತಗೊಳ್ಳಿ, ನಾನು ಎಷ್ಟು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು. ನಾವು ಮಾತುಕತೆ ನಡೀತಾ ಇದೆ, ಅದಕ್ಕೆ ಹೇಳ್ತಾ ಕೊಡ್ತೀನಿ. ಥ್ಯಾಂಕ್ ಯು. ಶಿಶಿರ ಸರ್, ಮಂಜು ಸ್ವರಾಜ್ ಸರ್ಗೂ ಕಂಗ್ರಾಟ್ಸ್. ಸೊ ಗ್ಯಾರಂಟಿ ಸಕ್ಸಸ್ ಆಗೇ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಗಿ ನಾನು ಅಜಯ್ ಸರ್ ಒಂದು ಪ್ರಶ್ನೆ ಕೇಳೋದಿತ್ತು. ಯುದ್ಧ ಕಂಡನು ಗೆಲ್ಸಿದ್ರಿ ಸರ್, ಒನ್ ಮ್ಯಾನ್ ಆರ್ಮಿ ತರ. ಕೇಸು ಗೆದ್ರಿ. ಕೇಸ್ ಗೆದ್ದಾಗ ಒಬ್ರು ಚಾಲಕ ಬ್ಯಾಲೆನ್ಸ್ ಇತ್ತು, ಕೊಟ್ಟ ಸರ್ ಅವ್ರಿಗೆ ಟೀ. ಕೇಸ್ ಗೆದ್ಮೇಲೆ ಟೀ ದುಡ್ಡು ತಗೋತೀನಿ ಅಂದ್ರೆ ಅವ್ರು ಸಾಲ ವಾಪಸ್ ಕೊಡ್ತಾರೆ. ತಮಾಷೆ ಇಲ್ಲ ಈ ಕಳೆದ 20 ವರ್ಷದಿಂದಾನು ಈ ತರ ಸಿನಿಮಾ ಬಂದಿಲ್ಲ ಅನ್ಕೋತೀನಿ ನಾನು. 50 ವರ್ಷದ ಹಿಂದದ ಸಿನಿಮಾ ಮಂಜು ಸರ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೆಷಲಿ ಹೆಂಡತಿನ ಯಾರು ಪ್ರೀತಿಸ್ತಾರೆ ಅವ್ರಿಗೆ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ನನ್ನ ಹೆಂಡತಿನ ಪ್ರೀತಿಸೋದು ಸರ್. ಅಂದ್ರೆ ಅವ್ರವ್ರ ಹೆಂಡತಿನ ಪ್ರೀತಿಸಿದ. ಹೌದು. ಸೊ ಲೋಹಿತ್ ಸರ್ಗೆ ಈ ಸಿನಿಮಾ ಮಾಡಿ ಸಕ್ಸಸ್ ಆಗಿ ಇನ್ನೂ ಇಂಥದ್ದು ತುಂಬಾ ಸಿನಿಮಾ ಮಾಡೋಂಥ ಶಕ್ತಿ ಬರಲಿ. ಥ್ಯಾಂಕ್ ಯು. ಒಳ್ಳೇದಾಗಿ.